ನಮಸ್ಕಾರ. ಇನ್ ದ ಪ್ರಿವಿಯಸ್ ವಿಡಿಯೋ ನಾವು ಮೋಲಾರ್ ಮಾಸ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡತ್ತಿದ್ವಿ. ಅಂದ್ರೆ ಒಂದು ಮೋಲ್ ಆಫ್ ಎನಿ ಎಲಿಮೆಂಟದ್ದು ಮಾಸ್ ಎಷ್ಟು ಇದ್ರ ಬಗ್ಗೆ ನಾವು ಮಾತಾಡಕತ್ತಿದ್ವಿ. ಒಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡು ಅಲ್ಲಿಗೆ ಅದನ್ನು ಮುಗಿಸಿದ್ದೆ. ಜಸ್ಟ್ ಟು ರೀಕಾಲ್ ಎಲ್ಲಿ ನಿಂದಿರಿಸಿದ್ವಿ ಅದನ್ನು ಒಮ್ಮೆ ಸ್ವಲ್ಪ ಹಂಗೆ ಕ್ವಿಕ್ ರೀಕಾಲ್ ಮಾಡಿ ಇವತ್ತಿನ ವೀಡಿಯೋ ನಾವು ಏನು ಡಿಸ್ಕಸ್ ಮಾಡೋದೈತೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ. ಇಲ್ಲಿ ಈ ಒಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡು ಮುಗಿಸಿದ್ದೆ ನಾನು. ಮೋಲಾರ್ ಮಾಸ್ ಆಫ್ ಎಲಿಮೆಂಟ್ಸ್ ಒಂದಿಷ್ಟು ಎಕ್ಸಾಂಪಲ್ಸ್. ಇಫ್ ಐ ರೀಕಾಲ್ ದಿಸ್ ಎಕ್ಸಾಂಪಲ್, ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್. ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಅಂದರೆ ಒಂದು ಆಟಮ್ ಆಫ್ ಹೈಡ್ರೋಜನ್, ಓನ್ಲಿ ಒನ್ ಆಟಮ್ ಆಫ್ ಹೈಡ್ರೋಜನ್ ತೊಗೊಂಡ್ರೆ ಅದ್ರದ್ದು ಮಾಸ್ 1.008 U ಅಥವಾ 1.008 AMU ಇರ್ತೈತೆ. ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಅಂದರೆ 1 ಮೋಲ್ ಆಫ್ ಹೈಡ್ರೋಜನ್ ತೊಗೊಂಡ್ರೆ ಅಂದ್ರೆ 6.023 × 10⁻23 ಅಷ್ಟು ಕ್ವಾಂಟಿಟಿ, ಅಷ್ಟು ಹೈಡ್ರೋಜನ್ ಆಟಮ್ಸ್ ತೊಗೊಂಡು ಬಂದ್ರೆ ಅದ್ರದ್ದು ಮಾಸ್ ಸೇಮ್ ನಂಬರ್ ಬಟ್ ಯು ಬದಲಿ ಗ್ರಾಮ್, AMU ಬದಲಿ ಗ್ರಾಮ್. 1.008 U ಈಸ್ ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಅಂದರೆ 1 ಆಟಮ್ ಆಫ್ ಹೈಡ್ರೋಜನ್. ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಅಂದರೆ 6.023 × 10⁻23 ಹೈಡ್ರೋಜನ್ ಆಟಮ್ಸ್. ಅಷ್ಟು ಹೈಡ್ರೋಜನ್ ಆಟಮ್ಸ್ ತೊಗೊಂಡ್ಬಂದ್ರೆ ಅದ್ರದ್ದು ಮಾಸ್ ಏನು 1.008 ಗ್ರಾಮ್ ಆರ್ ಗ್ರಾಮ್ ಪರ್ ಮೋಲ್. ಗ್ರಾಮ್ನ ಒಮ್ಮೊಮ್ಮೆ ಗ್ರಾಮ್ ಪರ್ ಮೋಲ್ ಅಂತ ಬರೀತಾರೆ ಅಷ್ಟೆ. ಅಂದರೆ ಪರ್ ಮೋಲ್ ಅಂದ್ರೆ ಏನು, 1 ಮೋಲ್ದು ಅಂತ, ಪರ್ ಮೋಲ್. ಹಂಗೆ ಇಲ್ಲಿ ತನಕ ಡಿಸ್ಕಷನ್ ಮಾಡಿದ್ವಿ. ಸಲ್ಫರದ್ದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಈಗ ನಾವು ಇದ್ರಾಗ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಮೋಲಾರ್ ಮಾಸ್ ಆಫ್ ಕಂಪೌಂಡ್ಸ್. ಇದು ಎಲಿಮೆಂಟ್ಸ್ ಆತ, ಈ ಕಂಪೌಂಡ್ಸ್. ಸೊ ಅದ್ರದ್ದು ಒಂದು ಎಕ್ಸಾಂಪಲ್ ತೊಗೊಳ್ತೀವಿ. ಫಸ್ಟ್ ವಾಟರ್ ಇರುತ್ತೆ. ವಾಟರ್ದು ಎಕ್ಸಾಂಪಲ್ ತೊಗೊಂಡು ಫಸ್ಟ್ ಎಕ್ಸಾಂಪಲ್, ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಅಂದ್ರೇನು, ಒಂದು ಮಾಲಿಕ್ಯೂಲ್ ಆಫ್ ವಾಟರ್ ಅಂದ್ರೆ ಒಂದು ಮಾಲಿಕ್ಯೂಲ್ H2O, ಒಂದು H2O, ಒಂದು ಮಾಲಿಕ್ಯೂಲ್ ಆಫ್ H2O ಆಗ್ಬೇಕಂದ್ರೆ 2 ಹೈಡ್ರೋಜನ್ 1 ಆಕ್ಸಿಜನ್, 2 ಹೈಡ್ರೋಜನ್ ಆಟಮ್ 1 ಆಕ್ಸಿಜನ್ ಆಟಮ್ ಕಂಬೈನ್ ಆಗಿ H2O ಆಗುತ್ತೆ, ಒಂದು H2O. ಹಂಗೆ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಅಂದರೆ 1 H2O ಏನು ಮಾಲಿಕ್ಯುಲರ್ ಮಾಸು ಅಂದ್ರೆ 2 ಹೈಡ್ರೋಜನ್ ಅದಾವೆ. ಸೊ 2 × 1.008 ಇದಷ್ಟು 2.016 ಆಯ್ತು. ಒಂದು ಆಕ್ಸಿಜನ್ ಅಂದರೆ 16. ಒಂದು ಹೈಡ್ರೋಜನ್ದು ಎಷ್ಟು 1.008. ಅಂಥವು ಎಷ್ಟು ಹೈಡ್ರೋಜನ್ ಅದಾವೆ, 2 ಹೈಡ್ರೋಜನ್ ಅದಾವೆ. ಸೊ 2 × 1.008 ಬಿ 2.016 ಪ್ಲಸ್ 16 ಯಾಕಂದ್ರೆ ಆಕ್ಸಿಜನ್ ಒಂದು ಐತಿ, ಒಂದು ಆಕ್ಸಿಜನದ ಮಾಸ್ 16. ಸೊ ಇವರು ಆ್ಯಡ್ ಮಾಡಿದರೆ 18.016 AMU ಅಥವಾ 18.016 U ವಿಲ್ ಬಿ ದ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್. ಮಾಲಿಕ್ಯುಲರ್ ಮಾಸ್ ಅಂದರೆ ಒಂದು ಮಾಲಿಕ್ಯೂಲ್ ಆಫ್ ವಾಟರ್ ತೊಗೊಂಡ್ರೆ ಅದ್ರದ್ದು ಮಾಸ್. ಈಗ ಮೋಲಾರ್ ಮಾಸ್ ಆಫ್ ವಾಟರ್ ಅಂದ್ರೆ 6.023 × 10⁻23 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಅಷ್ಟು ಮಾಲಿಕ್ಯೂಲ್ಸ್ ಆಫ್ ವಾಟರ್ ತೊಗೊಂಡು ಬಂದ್ರೆ ಅದ್ರದ್ದು ಏನು ಸೇಮ್ ನಂಬರ್ 18.016 ಬಟ್ AMU ಬದಲಿ ಗ್ರಾಮ್ ಅಥವಾ ಗ್ರಾಮ್ ಪರ್ ಮೋಲ್. ಮೋಲಾರ್ ಮಾಸ್ ಆಫ್ ವಾಟರ್ ದ್ಯಾಟ್ ಈಸ್ ಮಾಸ್ ಆಫ್ 1 ಮೋಲ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಮಾಸ್ ಆಫ್ 1 ಮೋಲ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಂದ್ರೆ ಇದು ಬರೀ ಒಂದು ಮಾಲಿಕ್ಯೂಲ್ ಆಫ್ ವಾಟರ್ದು 18.016 AMU ಅಥವಾ 18.016 U. ಒಂದು ಮಾಲಿಕ್ಯೂಲ್ ಆಫ್ ನೀರು, ಒಂದು ಮಾಲಿಕ್ಯೂಲ್ ಆಫ್ ವಾಟರ್. ಇದು ಮೋಲಾರ್ ಮಾಸ್ ಆಫ್ ವಾಟರ್ ಅಂದ್ರೆ 1 ಮೋಲ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಂದರೆ 6.023 × 10⁻23 ಮಾಲಿಕ್ಯೂಲ್ಸ್. ಅಷ್ಟು ಮಾಲಿಕ್ಯೂಲ್ಸ್ ಆಫ್ ನೀರು ಅದ್ರದ್ದು ಮಾಸ್ ಎಷ್ಟು 18.016 ಗ್ರಾಮ್ ಅಥವಾ 18.016 ಗ್ರಾಮ್ ಪರ್ ಮೋಲ್. ಸೊ ಈ 2 ಎಕ್ಸಾಂಪಲ್ ಬರ್ಕೊಂಡಿದ್ರಿ ನೀವು. ಈಗ ನೆಕ್ಸ್ಟ್ ಮೋಲಾರ್ ಮಾಸ್ ಆಫ್ ಕಂಪೌಂಡ್ಸ್ದು ಇದು ಒಂದು ಎಕ್ಸಾಂಪಲ್ ಬರ್ಕೋರಿ. ಪಾಸ್ ಮಾಡಿ ಇದನ್ನು ಎಕ್ಸಾಂಪಲ್ ಬರ್ಕೋರಿ. ನಿಮ್ಗೆ ಮೋಲಾರ್ ಮಾಸ್ದು ಕ್ವಿಕ್ ರಿಕ್ಯಾಪ್ ನಾನು ಇಲ್ಲಿ ಮಾಡೀನಿ. ನಿಮ್ಗೆ ಇನ್ನೊಮ್ಮೆ ರಿಕ್ಯಾಪ್ ಮಾಡ್ಕೋಬೇಕಂದ್ರೆ ಹೋದ ವಿಡಿಯೋ ಒಂದು ಸ್ವಲ್ಪ ಹಂಗೆ ಕ್ವಿಕ್ಲಿ ಮುಂದೆ ಓಡಿಸಿ ನೀವು ನೋಡ್ಬೋದು. ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ಆಯ್ತು. ಇನ್ನೊಂದು ಎಕ್ಸಾಂಪಲ್ ಇಲ್ಲೇ ತೊಗೊತೀನಿ ನಾನು. ಇದು ಪಾಸ್ ಮಾಡಿ ಇದನ್ನು ಬರ್ಕೋರಿ. ಸೆಕೆಂಡ್ ಎಕ್ಸಾಂಪಲ್ ತೊಗೊತೀನಿ. ಸೋಡಿಯಂ ಕ್ಲೋರೈಡ್ ಎಕ್ಸಾಂಪಲ್ ತೊಗೊಂಡು, ಇದು ಕಾಂಪೌಂಡ್ ಹೋದರೆ ಸೋಡಿಯಂ ಕ್ಲೋರೈಡ್. ಸೊ ಫಸ್ಟ್ ಮಾಲಿಕ್ಯುಲರ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಮಾಡೋಣ ಅಂತ. ಮಾಲಿಕ್ಯುಲರ್ ಮಾಸ್ ಆಫ್ ಏನು ಸೋಡಿಯಂ ಕ್ಲೋರೈಡ್ NaCl ಏನಾಗುತ್ತೆ ಕ್ಯಾಲ್ಕುಲೇಷನ್. ಒಂದು ಆಟಮ್ ಸೋಡಿಯಮ್ದು ಐತಿ, ಒಂದು ಆಟಮ್ ಕ್ಲೋರಿನ್ ಐತಿ. ಸೊ ಸೋಡಿಯಂ ಕ್ಲೋರೈಡ್ ಒಳಗೆ
ಒಂದು ಮಾಲಿಕ್ಯೂಲ್ ಆಫ್ ಸೋಡಿಯಂ ಕ್ಲೋರೈಡ್, 1 ಮಾಲಿಕ್ಯೂಲ್ ಆಫ್ ಉಪ್ಪು, 1 ಮಾಲಿಕ್ಯೂಲ್ ಆಫ್ ಕಾಮನ್ ಸಾಲ್ಟ್ ಸೋಡಿಯಂ ಕ್ಲೋರೈಡ್, ಅದ್ರದ್ದು ಮಾಸ್ ಎಷ್ಟು, ಮಾಲಿಕ್ಯುಲರ್ ಮಾಸ್ ಎಷ್ಟು. ಸೊ ಒಂದು ಸೋಡಿಯಮ್ದು 23 AMU ಅಥವಾ 23U, ಒಂದು ಕ್ಲೋರಿನ್ 35.5, ಎಷ್ಟಾಯ್ತು 30 20 50 55 58.5 AMU ಅಥವಾ 58.5U. ಇದೇನು ಒಂದು ಮಾಲಿಕ್ಯೂಲ್ NaCl, ಒಂದು ಮಾಲಿಕ್ಯೂಲ್ NaClದ ಮಾಸ್, ಮಾಲಿಕ್ಯುಲರ್ ಮಾಸ್ ಆಫ್ NaCl 58.5 AMU or U. ಮೋಲಾರ್ ಮಾಸ್ ಆಫ್ NaCl, ಮೋಲಾರ್ ಮಾಸ್ ಆಫ್ NaCl ಅಂದರೆ ಮಾಸ್ ಆಫ್ 1 mole ಆಫ್ NaCl ಮಾಲಿಕ್ಯೂಲ್ಸ್, ಮಾಸ್ ಆಫ್ 1 mole ಆಫ್ NaCl ಮಾಲಿಕ್ಯೂಲ್ಸ್ ಅಂದರೆ 6.023 × 10⁻23. ಅಷ್ಟು ಯಾವ ಮಾಲಿಕ್ಯೂಲ್ಸ್ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ಸ್ ತೊಗೊಂಡು ಬಂದರೆ ಅದ್ರದ್ದು ಮಾಸ್ ಎಷ್ಟಿರ್ತೈತಿ, ಅದಕ್ಕೆ ಏನಂತೀವಿ ನಾವು ಮೋಲಾರ್ ಮಾಸ್ ಅಂತೀವಿ. ಅದ್ರ ಮಾಸ್ ಎಷ್ಟಿರ್ತೈತಿ, ಸೇಮ್ ನಂಬರ್ 58.5 ಗ್ರಾಮ್ ಪರ್ ಮೋಲ್, 58.5 ಗ್ರಾಮ್ ಪರ್ ಮೋಲ್. ಈ ಒಂದಿಷ್ಟು ಎಕ್ಸಾಂಪಲ್ಸಿಂದ ನಿಮ್ಗೆ ಮೋಲಾರ್ ಮಾಸ್ ಕಾನ್ಸೆಪ್ಟ್ ಅರ್ಥ ಆಗಿರ್ತೈತಿ, ಮೋಲಾರ್ ಮಾಸ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ತೈತಿ. ಸೊ ನೆಕ್ಸ್ಟ್ ಟಾಪಿಕಿಗೆ ಹೋಗೋಣ ಅಂತ. ಐ ಹೋಪ್ ಯು ಅಂಡರ್ಸ್ಟುಡ್. ನಾ ವೆರಿ ಕ್ಲಿಯರ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಕೊಟ್ಟಿನಿ. ಸೊ ನಿಮ್ಗೆ ಇದು ಅರ್ಥ ಆಗಿರ್ತೈತೆ. ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಇದನ್ನು ಎಕ್ಸಾಂಪಲ್ ಬರ್ಕೋರಿ, ಪಾಸ್ ಮಾಡ್ಕೋರಿ ವಿಡಿಯೋನ, ಇದನ್ನು ಬರ್ಕೋರಿ. ನೆಕ್ಸ್ಟ್ ಟಾಪಿಕಿಗೆ ಹೋಗೋಣ ಅಂತ. ನೆಕ್ಸ್ಟ್ ಟಾಪಿಕ್ ನಮ್ಮದು ಪರ್ಸೆಂಟೇಜ್ ಕಂಪೋಸಿಷನ್. ಪರ್ಸೆಂಟೇಜ್ ಕಂಪೋಸಿಷನ್ ನಿಮ್ಮದು ಬೇಸ್ ಬುಕ್ ಒಳಗೆ ಇದನ್ನು ಪೇಜ್ ನಂಬರ್ 15 ಒಳಗೆ ಕೊಟ್ಟಾರ. ಪರ್ಸೆಂಟೇಜ್ ಕಂಪೋಸಿಷನ್, ಅದನ್ನು ಡೆಫಿನೇಷನ್ ನಾವೆಲ್ಲ ಓದಿದ್ರೆ ಸ್ವಲ್ಪ ನಮ್ಗೆ ಅದು ಕನ್ಫ್ಯೂಸ್ ಆಗ್ಬೋದು. ಅಲ್ಲಿ ಏನೇನು ಕೊಟ್ಟಾರ ಫಾರ್ಮುಲಾಸ್ ಅವು ನೋಡಿದ್ರೆ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ನಾನು ವೆರಿ ಕ್ಲಿಯರ್ಲಿ ಫಸ್ಟ್ ನಿಮ್ಗೆ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತೀನಿ. ಓಕೆ, ಇದು ಇಲ್ಲಿ ಸ್ವಲ್ಪ ಏನರ ಕಟ್ ಆಗಿರ್ಬೋದು, ಬಟ್ ಅದು ನಾನು ಏನು ಬರ್ತೀನಿ, ಪರ್ಸೆಂಟೇಜ್ ಕಂಪೋಸಿಷನ್ ಅಂತ ಬರ್ತೀನಿ. ಓಕೆ, ಹಿಂಗಂದ್ರೆ ಏನು, ಅಲ್ಲಿ ಒಮ್ಮೆ ಓದ್ತೀನಿ ಹಂಗೆ. ಪೇಜ್ ನಂಬರ್ 15 ಒಳಗೆ ಏನು ಕೊಟ್ಟಾರ, ದ ಪರ್ಸೆಂಟೇಜ್ ಆಫ್ ಎನ್ ಎಲಿಮೆಂಟ್ ಇನ್ ಅ ಕಂಪೌಂಡ್. The percentage of an element in a compound is defined as the number of parts by mass of the element in 100 parts by mass of the compound ಅಂತ ಡೆಫಿನೇಷನ್ ಕೊಟ್ಟಾರ. ಆಮೇಲೆ ಒಂದು ಫಾರ್ಮುಲಾ ಕೊಟ್ಟಾರ. ಆಮೇಲೆ ಪೇಜ್ ನಂಬರ್ 16 ಒಳಗೆ ಒಂದು ಏನು ಮಾಡ್ಯಾರ, ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ಯಾರ. ಆಮೇಲೆ ಅಲ್ಲಿ ಎಂಪಿರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಇವನ್ನೆಲ್ಲ ನಾನು ಆಲ್ರೆಡಿ ಡಿಸ್ಕಸ್ ಮಾಡೀನಿ ಅಂತ ಒಂದಿಷ್ಟು ಪ್ರೀವಿಯಸ್ ವಿಡಿಯೋಸ್ ಡಿಸ್ಕಸ್ ಮಾಡೀನಿ. ಎಂಪಿರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ. ಈಗ ಪರ್ಸೆಂಟೇಜ್ ಕಂಪೋಸಿಷನ್ ಕಡೆ ಲಕ್ಷ ಕೊಡೋಣ. ಹಿಂಗಂದ್ರೆ ಏನು, ಅಲ್ಲಿ ಸುಳ್ಳು ಡೆಫಿನೇಷನ್ ಆಮೇಲೆ ನೋಡೋಣ ಅಂತ. ಎಕ್ಸಾಮ್ನಾಗ ಪರ್ಸೆಂಟೇಜ್ ಕಂಪೋಸಿಷನ್ ಮೇಲೆ ನಿಮ್ಗೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಅದ್ರ ಡೆಫಿನೇಷನ್ ಕೇಳಂಗಿಲ್ಲ. ಇದ್ರ ಮೇಲೆ ಪ್ರಾಬ್ಲಮ್ ಹೆಂಗೆ ಮಾಡೋದು ಕೇಳ್ತಾರೆ. ಅದನ್ನು ನಾನು ಮೊದಲು ಇದಂದ್ರೆ ಏನಂತ ಹೇಳಿದೆ, ಆಮೇಲೆ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತೆ. ದಿಸ್ ಈಸ್ ವೆರಿ ಸಿಂಪಲ್. ಈಗ ನೀರು ಫಾರ್ಮುಲಾ ಏನು, ವಾಟರ್ದು ಫಾರ್ಮುಲಾ ಏನು, ವಾಟರ್ ಮಾಲಿಕ್ಯೂಲ್ದ ಫಾರ್ಮುಲಾ ಏನು, H2O. ಈ ವಾಟರ್ ಒಳಗೆ ಯಾವ್ಯಾವ ಎಲಿಮೆಂಟ್ ಅದಾವೆ. ವಾಟರ್ ಅಂದ್ರೆ ಒಂದು ಮಾಲಿಕ್ಯೂಲ್, ಅದು ಒಂದು ಕಂಪೌಂಡ್. ಅದ್ರೊಳಗೆ ಯಾವ್ಯಾವ ಆಟಮ್ ಅದಾವೆ, ಹೈಡ್ರೋಜನ್ ಐತಿ, ಆಕ್ಸಿಜನ್ ಐತಿ. ಈ ನೀರೊಳಗೆ ಹೈಡ್ರೋಜನ್ದ ಪರ್ಸೆಂಟೇಜ್ ಎಷ್ಟು, ಆಕ್ಸಿಜನ್ದ ಪರ್ಸೆಂಟೇಜ್ ಎಷ್ಟು ಅಂತ ಇಂಡಿವಿಜುವಲಿ ಹೇಳೋದ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಎಲಿಮೆಂಟ್ಸ್. ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಏನು, ಒಂದು ಕಂಪೌಂಡ್ ಒಳಗೆ ಬೇರೆ ಬೇರೆ ಎಲಿಮೆಂಟ್ ಇರ್ತಾವೆ. ಈ ಕಂಪೌಂಡ್ ಒಳಗೆ ಯಾವ ಎಲಿಮೆಂಟ್ ಅದಾವೆ, ಹೈಡ್ರೋಜನ್ ಐತಿ, ಆಕ್ಸಿಜನ್ ಐತಿ. ಸೊ ಇದ್ರೊಳಗೆ ಹೈಡ್ರೋಜನ್ ಎಷ್ಟೈತಿ, ಆಕ್ಸಿಜನ್ ಎಷ್ಟೈತಿ ಅಂತ ಹೇಳೋದ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಎಲಿಮೆಂಟ್ಸ್. ವೆರಿ ಸಿಂಪಲ್.
ಈಗ ಹಿಂಗಿತ್ತು. ಈಗ ನೀವು ಚಹಾ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಇಫ್ ಯು ಹ್ಯಾವ್ ಟು ಪ್ರಿಪೇರ್ ಟೀ, ಏನೇನು ಹಾಕ್ತೀರಿ? ನಾರ್ಮಲ್ ದೇರ್ ಆರ್ ವೆರೈಟೀಸ್ ಆಫ್ ಟೀಸ್ ಅವೈಲೇಬಲ್, ಬಟ್ ನಾರ್ಮಲ್ ಮನ್ಯಾಗ ನಾವು ಡೈಲಿ ಮಾಡೋ ಅಂಥ ಚಹಾ ಒಳಗೆ ಏನೇನು ಹಾಕ್ತೀರಿ? ಹಾಲು ಹಾಕ್ತೀರಿ, ನೀರು ಹಾಕ್ತೀರಿ, ಸಕ್ಕರೆ ಹಾಕ್ತೀರಿ, ಚಹಾ ಪುಡಿ ಹಾಕ್ತೀರಿ, ಇಷ್ಟಂತೂ ಹಾಕ್ತೀರಿ. ಉಳ್ಕಿದ್ದು ಡಿಪೆಂಡಿಂಗ್ ಅಪಾನ್ ಯುವರ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ನೀವು ಅದಕ್ಕೆ ಜಿಂಜರು ಒಂದಿಷ್ಟು ಮಸಾಲ ಐಟಮ್ಸು ಹಾಕ್ಕೊಂತೀರಿ. ದ್ಯಾಟ್ ಡಿಪೆಂಡ್ಸ್ ಆನ್ ಯು. ಸೊ ಇಷ್ಟಂತೂ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಆಫ್ ಟೀ: ಮಿಲ್ಕ್, ವಾಟರ್, ಶುಗರ್, ಟೀ ಪೌಡರ್. ಈಗ ಇಷ್ಟೆಲ್ಲ ಹಾಕಿ ನಾ ಚಹಾ ಮಾಡೀನಿ ಅಂತಂದ್ರೆ, ಆ ಚಹಾ ಒಳಗೆ ದ ಟೀ ವಿಚ್ ಯು ಡ್ರಿಂಕ್ ಅಲ್ಲ, ಅದ್ರೊಳಗೆ ಚಹಾ ಪುಡಿ ಎಷ್ಟೈತಿ? ವಾಟ್ ಈಸ್ ದ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಚಹಾ ಪುಡಿ ಇನ್ ದ ಎಂಟೈರ್ ಡ್ರಿಂಕ್ ಟೀ ವಿಚ್ ಯು ಹ್ಯಾವ್ ಪ್ರಿಪೇರ್ಡ್? ಅದರೊಳಗೆ ಹಾಲು ಎಷ್ಟೈತಿ? ವಾಟ್ ಈಸ್ ದ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಮಿಲ್ಕ್ ಇನ್ ದ ಟೀ ವಿಚ್ ಯು ಹ್ಯಾವ್ ಪ್ರಿಪೇರ್ಡ್? ಸೊ ಟೀ ಈಸ್ ಲೈಕ್ ಕಂಪೌಂಡ್. ಆ ಕಂಪೌಂಡ್ ಒಳಗೆ ಮಿಲ್ಕ್ ಎಷ್ಟು, ಅದ್ರ ಪರ್ಸೆಂಟೇಜ್ ಎಷ್ಟು, ಮಿಲ್ಕ್ ಎಷ್ಟು ಹಾಕಿರಿ, ಟೀ ಎಷ್ಟು ಹಾಕಿರಿ, ಟೀ ಪೌಡರು, ಶುಗರ್ ಎಷ್ಟು ಹಾಕಿರಿ. ಸೊ ವಾಟ್ ಇಸ್ ದ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಶುಗರ್ ಇನ್ ದಟ್ ಟೀ? ಸೊ ಹಂಗೆ ಈ ನೀರೊಳಗೆ ಹೈಡ್ರೋಜನ್, ಆಕ್ಸಿಜನ್ ಅದಾವೆ. ಸೊ ಹೈಡ್ರೋಜನ್ ಎಷ್ಟೈತಿ, ಆಕ್ಸಿಜನ್ ಎಷ್ಟೈತಿ, ಇವನ್ ಇಂಡಿವಿಜುವಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳೋದ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಎಲಿಮೆಂಟ್ಸ್ ಇನ್ ಅ ಕಂಪೌಂಡ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಟಾಪಿಕ್. ಬೇಸಿಕ್ ಇಲ್ಲಿ ಏನು ಕಲಿಯುತ್ತೈತಿ ಅದು ನಿಮ್ಗೆ ಅರ್ಥ ಆಗಿರ್ತೈತೆ ಈಗ. ಸೊ ಡೈರೆಕ್ಟ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಸಾಲ್ವ್ ಮಾಡಿಬಿಟ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡ್ತೈತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಅಲ್ಲಿ ಒಂದು ಫಾರ್ಮುಲಾ ಕೊಟ್ಟಾರ ನಿಮ್ಮ ನೋಟ್ಸ್ ಒಳಗೆ, ನಾನು ಒಂದು ಫಾರ್ಮುಲಾ ಬರಿತೀನಿ ಇಲ್ಲೇ. ಎರಡು ಫಾರ್ಮುಲಾ ಕರೆಕ್ಟ್ ಅಲ್ಲಿ ಬೈ ಪಾರ್ಟ್ಸ್ ಆಫ್ ಅಂತ ಕೊಟ್ಟಾರ. ಸುಳ್ಳು ಹಾಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಹಂಗೆ ಬೇಡ. ನಾನು ಇಲ್ಲೊಂದು ಸ್ವಲ್ಪ ಸಿಂಪಲ್ ಫಾರ್ಮುಲಾ ಬರಿತೀನಿ, ಇದು ನೀವು ಬರ್ಕೋರಿ. ಓಕೆ. ಪರ್ಸೆಂಟೇಜ್ by weight bracket naga mass, percentage by weight or mass of element is equal to total mass of element present divided by molar mass into 100. ಇದು ನ್ಯೂಮರೇಟರ್ನಾಗ ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್, ನ್ಯೂಮರೇಟರ್ನಾಗ ಡಿನಾಮಿನೇಟರ್ನಾಗ ಮೋಲಾರ್ ಮಾಸ್, ಇಲ್ಲೇ ಇಂಟು 100. ಇದು ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಎಲಿಮೆಂಟ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ. ಈ ಫಾರ್ಮುಲಾ ನೀವು ಬರ್ಕೋರಿ. ನಿಮ್ಮ ನೋಟ್ಸ್ನಾಗ ಒಂದು ಫಾರ್ಮುಲಾ ಕೊಟ್ಟಾರ, ಅದನ್ನು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು, ಎಲ್ಲ ಒಂದೇ. ಇವು ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಅದು ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು ನಿಮ್ಗೆ ನೋಡಿದ್ಕೊಳ್ಳೆ ಅಂತ ನಾನು ಒಂದು ಸಿಂಪಲ್ ಫಾರ್ಮುಲಾ ಬರ್ಸೀನಿ. ಸೊ ಅಗೇನ್ ಐ ಹ್ಯಾವ್ ಟೋಲ್ಡ್ ಯು ಪರ್ಸೆಂಟೇಜ್ ಕಂಪೋಸಿಷನ್ ಮೇಲೆ ನಿಮ್ಗೆ ಡೆಫಿನೇಷನ್ ವಾಟ್ ಈಸ್ ಪರ್ಸೆಂಟೇಜ್ ಕಂಪೋಸಿಷನ್ ಅಂತ ಎಕ್ಸಾಮ್ನಾಗ ಕೇಳಂಗಿಲ್ಲ. ಒಂದು ಯಾವುದೋ ಕಂಪೌಂಡ್ ಕೊಟ್ಟು ಅದರಾಗಿಂದ ಎಲಿಮೆಂಟ್ಸ್ದು ಪರ್ಸೆಂಟೇಜ್ ಕಂಪೋಸಿಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ದಿಸ್ ಇಸ್ ದ ಫಾರ್ಮುಲಾ. ಈಗ ಇದನ್ನು ಬರ್ಕೊಂಡಿರಿ ಆಲ್ರೆಡಿ ಅಂತ ಅಂದ್ಕೊಂಡಿನಿ. ಈ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ವೆರಿ ಸಿಂಪಲ್ ಎಕ್ಸಾಂಪಲ್. ಇದು ಕ್ವಶನ್ ಬರ್ಕೋರಿ ನೀವು, ಇಲ್ಲ ನಾನು ಇಲ್ಲಿ ಬರ್ತೀನಿ, ವೆರಿ ಸಿಂಪಲ್. ನಾನು ಇಲ್ಲಿ ಬರಿತೀನಿ ಕ್ವಶನ್ ನಂಬರ್ 1. ಒಂದಿಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ಈಗ. ವಾಟ್ ಈಸ್ ದ ಡಿಕ್ಟೇಟ್ ಮಾಡಿದ್ರು ನಡೀತಿತ್ತು, ನಾನು ಇಲ್ಲಿ ಬರೆಯಾಗತ್ತೀನಿ, ನೀವು ಸದ್ಯ ಬರ್ಕೋರಿ. ವಾಟ್ ಈಸ್ ದ percentage composition by mass? What is the percentage composition by mass of hydrogen in H2O? What is the percentage composition by mass of hydrogen in H2O? This is a very simple question to start with.
ಒಂದು ಸಿಂಪಲ್ ಎಕ್ಸಾಂಪಲ್ಲೇ ಸಾಲ್ವ್ ಮಾಡೋಣ ಅಂತ. ಈಗ ಫಾರ್ಮುಲಾ ಬರ್ಕೊಂಡ್ಮೇಲೆ ಈ ಕ್ವಶನ್ ಬರ್ಕೊರಿ. ವಾಟ್ ಈಸ್ ದ ಪರ್ಸೆಂಟೇಜ್ ಕಂಪೋಸಿಷನ್ ಬೈ ಮಾಸ್ ಆಫ್ ಹೈಡ್ರೋಜನ್ ಇನ್ H2O ಅಂದ್ರೆ ನೀರೊಳಗೆ ಹೈಡ್ರೋಜನ್ ಎಷ್ಟೈತಿ, ನೀರೊಳಗೆ ಹೈಡ್ರೋಜನ್ ಪರ್ಸೆಂಟೇಜ್ ಏನು ಅಂದ್ರೆ ನಾಗಲೇ ಹೇಳಿದ ಚಹಾ ಮಾಡಿರ ಅನ್ಕೋರಿ. ಇಫ್ ಯು ಹ್ಯಾವ್ ಪ್ರಿಪೇರ್ ಟೀ ಅದ್ರಾಗ ಹಾಲು ಎಷ್ಟೈತಿ ಹೇಳ್ರಿ, ಯಾವುದೋ ಒಂದು, ಅಥವಾ ನೀರು ಎಷ್ಟು ಹಾಕಿರಿ ಹೇಳ್ರಿ ಅಂತ ಕೇಳಿದಂಗೆ. ಸೊ ನೀರೊಳಗೆ ಹೈಡ್ರೋಜನ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ಯಾರ. ಹೈಡ್ರೋಜನ್ ಎಷ್ಟೈತಿ, ಮಾಸದ ಪರ್ಸೆಂಟೇಜ್ ಎಷ್ಟೈತಿ ಅಂತ ಕೇಳ್ಯಾರ. ದಿಸ್ ಇಸ್ ಅ ಕ್ವಶನ್ ಬರ್ಕೋರಿ, ಪಾಸ್ ಮಾಡಿಕೊಂಡು ವಾಟ್ ಇಸ್ ದ ಪರ್ಸೆಂಟೇಜ್ ಕಂಪೋಸಿಷನ್ ಬೈ ಮಾಸ್ ಆಫ್ ಹೈಡ್ರೋಜನ್ ಇನ್ H2O. ಸೊ ನಾನು ಸಾಲ್ವ್ ಮಾಡ್ತೀನಿ ಅಂತ. ವೆರಿ ಸಿಂಪಲ್, ಇಲ್ಲೇ ಐತಿ ಫಾರ್ಮುಲಾ, ಪರ್ಸೆಂಟೇಜ್ ಬೈ ವೇಟ್ ಆಫ್ ಎಲಿಮೆಂಟ್. ಸೊ ಸೊಲ್ಯೂಷನ್ ಅಂತೇಳಿ ಬರ್ಕೋರಿ. ಸೊಲ್ಯೂಷನ್ ಪರ್ಸೆಂಟೇಜ್ ಸಿಂಬಲ್ ಹಿಂಗೆ ಹಾಕ್ತೀನಿ, ನೀವು ಪೂರ ಇದನ್ನು ಬರೀರಿ. ಪರ್ಸೆಂಟೇಜ್ ಬೈ ಮಾಸ್ ಆಫ್ ಯಾವ್ದು ಕೇಳ್ಯಾರ, ಬೈ ಎಲಿಮೆಂಟ್. ಯಾವ ಎಲಿಮೆಂಟ್ ಕೇಳ್ಯಾರ? ಹೈಡ್ರೋಜನ್ ಕೇಳ್ಯಾರ. ಹೈಡ್ರೋಜನ್ ಈಸ್ ಈಕ್ವಲ್ಸ್ ಟು ಪರ್ಸೆಂಟೇಜ್ ಬೈ ಮಾಸ್ ಆಫ್ ಹೈಡ್ರೋಜನ್ ಈಸ್ ಈಕ್ವಲ್ಸ್ ಟು ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್. ನ್ಯೂಮರೇಟರ್ನಾಗ ಏನೈತಿ? ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್. ಯಾವ ಎಲಿಮೆಂಟ್ ಅದು ಕೇಳ್ಯಾರ ಅವರು? ಹೈಡ್ರೋಜನ್ ಅದು ಕೇಳ್ಯಾರ. ಸೊ ಹೈಡ್ರೋಜನ್ ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್. ಈ ಕಂಪೌಂಡ್ ಒಳಗೆ ಎಷ್ಟು ಹೈಡ್ರೋಜನ್? 2 ಅದಾವು. ಒಂದ್ರದ್ದು ಮಾಸ್ ಎಷ್ಟು? 1.008. ಸೊ 2 × 1.008 ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್. ಯಾವ ಎಲಿಮೆಂಟ್? ನ್ಯೂಮರೇಟರ್ ಏನೈತೆ ನೋಡ್ರಿ, ಫ್ಲಕ್ಸ್ ಕೊಟ್ಟು ಕೇಳ್ರಿ. ನ್ಯೂಮರೇಟರ್ನಾಗ ಏನೈತಿ? ಈ ಫಾರ್ಮುಲಾ ಅಪ್ಲೈ ಮಾಡತ್ತೀನಿ ನಾ. ಈಗ ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಕತ್ತೀನಿ. ನ್ಯೂಮರೇಟರ್ನಾಗ ಏನೈತಿ? ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡೋ ಮುಂದೆ ನೀವೇನು ಬರೀಬೇಕು? ಈ ಫಾರ್ಮುಲಾನ ಇನ್ನೊಂದು ಬರೀಬೇಕಿಲ್ಲ. ನಾನು ಇಲ್ಲಿ ಆಲ್ರೆಡಿ ಬರೆದಿಟ್ಟಿನಿ, ಅದಕ್ಕೆ ಇಲ್ಲಿ ಬರೆಯಾಕತ್ತಿಲ್ಲ. ಸೊ ಸೊಲ್ಯೂಷನ್ ಅಂತ ಬರೋದು ಒಮ್ಮೆ ಫಾರ್ಮುಲಾ ಇನ್ನೊಂದು ಬರೀಬೇಕು. ಅಂದರೆ ಎಕ್ಸಾಮ್ನಾಗ ಮಾರ್ಕ್ಸ್ ಕೊಡ್ಬೇಕಂದ್ರೆ ಹೆಂಗೆ ಬರೀಬೇಕಂತ ಹೇಳಕತ್ತೀನಿ. ಒಮ್ಮೆ ಫಾರ್ಮುಲಾ ಬರೀಬೇಕು, ಬರೆದ ಮೇಲೆ ಅದನ್ನು ಅಪ್ಲೈ ಮಾಡ್ಬೇಕು. ಏನೈತೆ ನೋಡ್ರಿ ನ್ಯೂಮರೇಟರ್ನಾಗ ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್. ಸೊ ಯಾವ ಎಲಿಮೆಂಟ್ ಬಗ್ಗೆ ಕೇಳ್ಯಾರ? ಹೈಡ್ರೋಜನ್. ಸೊ ನೀರಿನಾಗ ಹೈಡ್ರೋಜನ್ ಎಷ್ಟೈತಿ? 2 ಅದಾವು. ಒಂದ್ರದ್ದು ಮಾಸ್ ಎಷ್ಟು? 1.008. ಒಂದ್ರದ್ದು 1.008 ಅಂಥವು 2 ಅದಾವೆ. ಸೊ 2 × 1.008 ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೊ ಇಲ್ಲಿ ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು. ಮೋಲಾರ್ ಮಾಸ್ ಆಫ್ H2O ನಮಗೆ ಗೊತ್ತೈತಿ, ಅಂತ ನೀವು ಇನಿಷಿಯಲಿ ಮಾಡಕತ್ತೀವಲ್ಲ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಕತ್ತೀವಿ. ಮೋಲಾರ್ ಮಾಸ್ ಆಫ್ H2O ಆಗಲೇ ಮಾಡಿದ್ವಿ ನಾವು. 2 × 1.008 + 16 ಆಗಲೇ ಮಾಡಿದ್ವಲ್ಲ. ಎಷ್ಟು? 18.016 ಬಂದಿತ್ತಲ್ಲ ಆಗಲೇ. 18.016 ಹೌದಲ್ಲ? ಏನಿದೆ? ಗ್ರಾಮ್ ಪರ್ ಮೋಲ್ ಅಥವಾ ಗ್ರಾಮ್. ಇದನ್ನು ನೀವು ಬೇಕಾದ್ರೆ ಇದು ನಿಮ್ಗೆ ಸಡನ್ಲಿ ಮೋಲಾರ್ ಮಾಸ್ ಆಫ್ ವಾಟರ್ ನಿಮ್ಗೆ ಹಚ್ಚಕ್ಕೆ ಗೊತ್ತಲ್ಲ ಅಂದರೆ ಸೈಡಿಗೆ ಕ್ಯಾಲ್ಕುಲೇಟ್ ಮಾಡ್ಕೊರಿ. ಇದನ್ನು ಮೋಲಾರ್ ಮಾಸ್ ಆಫ್ ವಾಟರ್ ಸೈಡಿಗೆ ಮಾಡ್ಕೊರಿ. ಎಷ್ಟು ಮೋಲಾರ್ ಮಾಸ್ ಆಫ್ ವಾಟರ್? 18.016. ಹೆಂಗೆ ಬಂತು ನಿಮ್ಗೆ ಅರ್ಥ ಅಲ್ಲ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಇಲ್ಲೇ 2 ಹೈಡ್ರೋಜನ್ ಅದಾವೆ. ಸೊ 2 × 1.008 + 16 ಆಕ್ಸಿಜನ್ 16. ಸೊ ಟೋಟಲ್ 18.016. ಇದು ಮೋಲಾರ್ ಮಾಸ್ ಆಫ್ ವಾಟರ್. ಇದನ್ನ ಸೈಡಿಗೆ ನೀವು ಬರ್ಕೋರಿ. ಕೆಳಗೆ ಇದನ್ನ ಹಚ್ತೀನಿ. ಇಲ್ಲಿ ಏನೈತಿ? ನೀವು ಫಾರ್ಮುಲಾ ಒಳಗೆ ಡಿನಾಮಿನೇಟರ್ ಒಳಗೆ ಏನೈತೆ ನೋಡಿರಿ. ಫಾರ್ಮುಲಾ ಒಳಗೆ ಡಿನಾಮಿನೇಟರ್ನಾಗ ಏನೈತಿ? ಮೋಲಾರ್ ಮಾಸ್. ಎದ್ರದ್ದು? ನೀರಿಂದು. ಎಷ್ಟು? ಈಗ ಕ್ಯಾಲ್ಕುಲೇಟ್ ಮಾಡಿದ್ವಿ. 18.016 × 100. ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿದೆ ನಾನು ಅಷ್ಟೇ. × 100 ಕ್ಯಾಲ್ಕುಲೇಟ್ ಮಾಡಿರಿ. 2 × 1.008 and 2.016 ಆಗುತ್ತೆ. 2.016 2 × 1.008 is 2.016 divided by 18.016 × 100. ಸಿಂಪಲ್ ಕ್ಯಾಲ್ಕುಲೇಟರ್ ತೊಗೋರಿ, ಕ್ಯಾಲ್ಕುಲೇಟ್ ಮಾಡಿಟ್ಟು ಅಥವಾ ಅದು ನೀವೇ ಮಾಡಿ. 2 1s 2 9s ಇಸ್ ಕ್ಯಾಲ್ಕುಲೇಟ್ ಮಾಡಿರಿ. ಅಥವಾ 2.016 × 100 ಮಾಡಿದರೆ ಇದು 1.6 ಆಗುತ್ತೆ. ಡಿವೈಡೆಡ್ ಬೈ 18 ಪಟ್ ಅಂತ ಕ್ಯಾಲ್ಕುಲೇಟರ್ ತೊಗೋರಿ. ಇದು ಕಾಣತೈತಿಲ್ಲ ರೀ ನಿಮಗೆಲ್ಲ? 2.016 divided by 18.016 × 100. ಕ್ಯಾಲ್ಕುಲೇಟರಲ್ಲೇ ಮಾಡಿರಿ. ದಿಸ್ ಡಿವೈಡ್ ಬೈ ದಿಸ್ 2.016 divided by 18.016 is 0.1119. ನಾನು ಕ್ಯಾಲ್ಕುಲೇಟ್ ಮಾಡಿಟ್ಟಿನಿ, ಬರೆಯತ್ತೀನಿ. ನನ್ನ ಕಡೆ ಈಗ ಸದ್ಯ ಕ್ಯಾಲ್ಕುಲೇಟರ್ ಇಲ್ಲ. ಸೊ ನೀವು ಅಂದರೆ ಈಗ ಸದ್ಯ ಇಲ್ಲಿಲ್ಲ. ಸೊ ನೀವು ದಿಸ್ ಡಿವೈಡ್ ಬೈ ದಿಸ್ ಮಾಡಿರಿ, ಇಷ್ಟು ಬರ್ತೈತಿ. ಇಂಟು 100 ಮಾಡಿದ್ರೆ 2 ಡೆಸಿಮಲ್ ಪಾಯಿಂಟ್ ಈ ಕಡೆ 11.19%.
11.19% ಅಂದ್ರೆ ನೀರೊಳಗೆ ಹೈಡ್ರೋಜನ್ ಪರ್ಸೆಂಟೇಜ್ ಎಷ್ಟು 11.19%. ನೀರೊಳಗೆ ಹೈಡ್ರೋಜನ್ ಪರ್ಸೆಂಟೇಜ್ ಎಷ್ಟು 11.19 ಅಂದರೆ ಇನ್ನು 89 ಹೌದಲ್ಲ 89 100 ಅಲ್ರಿ 11.19% ಹೈಡ್ರೋಜನ್ ಅಂದರೆ ಇನ್ನು 89 ಎಷ್ಟು ಏನಿರ್ತದೆ ಆಕ್ಸಿಜನ್ ಇರ್ತದೆ. ಅದನ್ನು ಆಕ್ಸಿಜನ್ ಸದ್ಯಕ್ಕೆ ಹೇಳಿಲ್ಲ ಅವರು, ಬಟ್ ಹಂಗೆ ಹೇಳಿದೆ. ಸೊ ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಎಲಿಮೆಂಟ್. ಸೊ ಇದು ಎಕ್ಸಾಂಪಲ್ ಬರೆದಿಟ್ಕೋರಿ. ಫಸ್ಟ್ ಎಕ್ಸಾಂಪಲ್ ಆಯ್ತು. ಪಾಸ್ ದ ವಿಡಿಯೋ, ರೈಟ್ ಇಟ್ ಡೌನ್. ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಅಂತ. ಸೆಕೆಂಡ್ ಕ್ವಶನ್. ಈ ಫಾರ್ಮುಲಾ ಬರ್ಕೊಂಡಿರಾಗಲೇ ಅಂತ ಅಂದ್ಕೊಂಡಿನಿ ನಾನು. ಫಾರ್ಮುಲಾ ಡಿಸ್ಕಸ್ ಮಾಡಿದ್ವಿ, ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಿ, ಇನ್ನೊಂದು ಕ್ವಶನ್ ಡಿಸ್ಕಸ್ ಮಾಡೋಣ. ಪ್ಲೀಸ್ ರೈಟ್ ಡೌನ್ ದ ಸೆಕೆಂಡ್ ಕ್ವಶನ್. ಡಿಕ್ಟೇಟ್ ಮಾಡ್ತೀನಿ. ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಬೈ ಮಾಸ್. ಕ್ಯಾಲ್ಕುಲೇಟ್ ದ percentage by mass of sodium and chlorine. Calculate the percentage by mass of sodium and chlorine in sodium chloride. This is the question. Calculate the percentage by mass of sodium and chlorine in sodium chloride. Calculate the percentage by mass of sodium and chlorine in sodium chloride. Okay, solution. ಫಸ್ಟ್ ನಾನು ಮೋಲಾರ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡ್ತೀನಿ. ಮೋಲಾರ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಮಾಡ್ತೀನಿ, ಯಾಕಂದ್ರೆ ಡಿನಾಮಿನೇಟರ್ನಾಗ ಇದು ಹಚ್ಬೇಕಲ್ಲ. ಪರ್ಸೆಂಟೇಜ್ ಕಂಪೋಸಿಷನ್ ಫಾರ್ಮುಲಾ ಒಳಗೆ ಡಿನಾಮಿನೇಟರ್ನಾಗ ಏನೈತಿ, ಮೋಲಾರ್ ಮಾಸ್ ಆಫ್ ದ ಕಂಪೌಂಡ್ ಐತಿ. ಸೊ ಮೋಲಾರ್ ಮಾಸ್ ಆಫ್ ಕಂಪೌಂಡ್ ಮೊದಲು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಗಲೇ ಮಾಡಿದ್ವಲ್ಲ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಮಧ್ಯೆ ಅಷ್ಟು 23, ಸೋಡಿಯಂ 23 ಪ್ಲಸ್ ಇದೇನು 35.5, 58.5 ಗ್ರಾಮ್ ಪರ್ ಮೋಲ್. ಕ್ಲೋರಿನದು 35.5. ಒಂದಿಷ್ಟು ನೀವು ಸ್ಟ್ಯಾಂಡರ್ಡ್ ನೆನ್ಪಿಡ್ಬೇಕಾಗತ್ತಾ. ಈಗ ಹೈಡ್ರೋಜನದು 1.008 ಅಥವಾ 1, ಆಕ್ಸಿಜನ್ 16, ನೈಟ್ರೋಜನ್ 14, ಕಾರ್ಬನ್ 12, ಸೋಡಿಯಂ 23, ಕ್ಲೋರಿನ್ 35.5 ಹಿಂಗೆ. ಆಮೇಲೆ ಕ್ಯಾಲ್ಸಿಯಂ 40, ಪೊಟ್ಯಾಷಿಯಮ್ 39 ಹಿಂಗೆ ಪಟ ನೀವು ಹೇಳ್ಕೊಂತವ್ರು ನಿನ್ಗೆ ಗೊತ್ತದಾವ, ನೀ ಹೇಳ್ತಿದ್ದಿ ನಾವು ಹೆಂಗೆ ಇದು ಮಾಡೋದು. ಸೊ ಅದಕ್ಕೆ ಒಂದು ಕೆಲಸ ಮಾಡಿರಿ, ಪಿರಿಯಾಡಿಕ್ ಟೇಬಲ್ ಇರ್ತೈತಿ. ಪಿರಿಯಾಡಿಕ್ ಟೇಬಲ್ ನಿಮ್ಗೆ ಗೊತ್ತು ಆಲ್ರೆಡಿ. ಇಲ್ಲ ನಿಮ್ಮ ಕಡೆ ಹಾರ್ಡ್ ಕಾಪಿ ಇಲ್ಲ, ನಿಮ್ಮ ಕಡೆ ಬುಕ್ನಾಗಿಲ್ಲ ಅಂದರೆ ಡೆಫಿನೆಟ್ಲಿ ಇಂಟರ್ನೆಟ್ ಇಮೇಜನ್ಸು ಸಿಗ್ತಾವೆ. ಗೂಗಲ್ನಾಗ ಹೋಗಿ ಪಿರಿಯಾಡಿಕ್ ಟೇಬಲ್ ಅಂತ ಹೊಡೆದ್ರೆ ಇಮೇಜ್ ಸಿಗ್ತಾವೆ. ಇಮೇಜ್ ಡೌನ್ಲೋಡ್ ಮಾಡಿ ಹಂಗೆ ಹ್ಯಾವ್ ಅ ಲುಕ್. ಓಕೆ, ಹೈಡ್ರೋಜನ್ ಅಟಾಮಿಕ್ ನಂಬರ್ ಇಷ್ಟು, ಅಟಾಮಿಕ್ ಮಾಸ್ ಇಷ್ಟು. ಹಾಂ, ಇದ್ರದ್ದು ನೆಕ್ಸ್ಟ್ ಯಾವುದು ಹೀಲಿಯಂ ಅಟಾಮಿಕ್ ನಂಬರ್ ಇಷ್ಟು, ಅಟಾಮಿಕ್ ಮಾಸ್ ಇಷ್ಟು. ಆಮೇಲೆ ಲೀಥಿಯಂ, ಬೆರಿಲಿಯಂ, ಬೋರಾನ್ ಹಿಂಗೆ ಅದ್ರದ್ದು ಅಟಾಮಿಕ್ ನಂಬರ್ ಏನು, ಅಟಾಮಿಕ್ ಮಾಸ್ ಏನು. ಹಂಗೆ ಒಮ್ಮೆ ಎಷ್ಟಾಗುತ್ತೆ ಅಷ್ಟು ನೆನ್ಪಿಟ್ಕೊರಿ. ಸ್ಟಾರ್ಟಿಂಗ್ ಒಂದು 20-30 ಆಮೇಲೆ ಮುಂದೆ ಹೋದಂಗೆ ಸ್ಟ್ಯಾಂಡರ್ಡ್ ಇದ್ದು ನಿಮ್ಗೆ ನೆನ್ಪು ತಾವ ಆಗ್ತಾವೆ. ಓಕೆ, ಅಷ್ಟು ನೀವು ಮಾಡಿರಿ. ಸೊ ಮೋಲಾರ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ಏನು ಕ್ವಶನ್ ಕೇಳ್ಯಾರ, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಬೈ ಮಾಸ್ ಆಫ್ ಸೋಡಿಯಂ ಆ್ಯಂಡ್ ಕ್ಲೋರಿನ್ ಇನ್ ಸೋಡಿಯಂ ಕ್ಲೋರೈಡ್. ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಬೈ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಒಳಗೆ ಸೋಡಿಯಮ್ ಪರ್ಸೆಂಟೇಜ್ ಎಷ್ಟು ಅದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿರಿ. ಆಮೇಲೆ ಸೋಡಿಯಂ ಕ್ಲೋರೈಡ್ ಒಳಗೆ ಕ್ಲೋರಿನ್ ಪರ್ಸೆಂಟೇಜ್ ಎಷ್ಟು ಅದನ್ನ ಆಮೇಲೆ ಹೇಳ್ರಿ. ಎರಡು ಕ್ವಶನ್ ಕೇಳ್ಯಾರ. ಸೊ ಒಂದೇದು ಮಾಡೋಣ ಅಂತ ನಾವು. ಪರ್ಸೆಂಟೇಜ್ ಬೈ ಮಾಸ್ ಆಫ್ ಸೋಡಿಯಂ ಇನ್ ಸೋಡಿಯಂ ಕ್ಲೋರೈಡ್. ಪರ್ಸೆಂಟೇಜ್ ಬೈ ಮಾಸ್ ಆಫ್ ಸೋಡಿಯಂ ಇನ್ ಸೋಡಿಯಂ ಕ್ಲೋರೈಡ್. ಒಂದೇದು ಕ್ವಶನ್ ಸೋಡಿಯಂ ಮಾಡತ್ತೀವಿ. ಸೊ ಪರ್ಸೆಂಟೇಜ್ ಕಂಪೋಸಿಷನ್ ಫಾರ್ಮುಲಾ ಏನು, ಪರ್ಸೆಂಟೇಜ್ ಬೈ
weight or mass of element is equals to total mass of element present. ನ್ಯೂಮರೇಟರ್ನಾಗ ಏನೈತಿ ಟೋಟಲ್ ಆಗಲೇ ಫಾರ್ಮುಲಾ ಬರ್ಸಿದ್ದು ನೋಡ್ರಿ ಇಲ್ಲ, ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್. ಸೋಡಿಯಂ ಕ್ಲೋರೈಡ್ ಒಳಗೆ ಸೋಡಿಯಂ ಒಂದೇ ಐತಿ, ಒಂದ್ರದ್ದು ಮಾಸ್ ಎಷ್ಟು 23. ಸೋಡಿಯಂ ಕ್ಲೋರೈಡ್ ಒಳಗೆ ಸೋಡಿಯಮು ಒಂದೇ ಐತಿ, ಒಂದ್ರದ್ದು ಮಾಸ್ ಎಷ್ಟು, ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಈಸ್ 23 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್. ಅದನ್ನ ಕ್ಯಾಲ್ಕುಲೇಟ್ ಮಾಡಿಟ್ಟಿವಿ 58.5 ಇಂಟು 100 23 ಡಿವೈಡ್ ಬೈ 58.5 ಇಂಟು 100 ಮಾಡಿದ್ರೆ 39.32%. 39.32% ಬರ್ತೈತಿ. 39.32% ಕ್ಯಾಲ್ಕುಲೇಟ್ ಮಾಡಿರಿ ನೀವು ಕ್ಯಾಲ್ಕುಲೇಟರ್ ಒಳಗೆ. ಸೊ ಸೆಕೆಂಡ್ ಒನ್, ಪರ್ಸೆಂಟೇಜ್ ಬೈ ಮಾಸ್ ಆಫ್ ಕ್ಲೋರಿನ್. ಎರಡನೇದು ಮಾಡ್ತೀನಿ ಅಲ್ಲೇ, ನೀವು ಎರಡನೇದು ಮಾಡಿರಿ. ಕ್ಲೋರಿನ್ NaCl, ಪರ್ಸೆಂಟೇಜ್ ಬೈ ಮಾಸ್ ಆಫ್ ಕ್ಲೋರಿನ್ NaCl. ಸೊ ನ್ಯೂಮರೇಟರ್ನಾಗ ಏನು ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್, ಯಾವ್ದು ಈ ಸಲ ಕ್ಲೋರಿನ್ ಎಷ್ಟೈತಿ, ಒಂದೈತಿ, ಒಂದ್ರದ್ದು ಎಷ್ಟು 35.5. ಒಂದು ಕ್ಲೋರಿನ್ ಐತಿ 35.5 ಡಿವೈಡ್ ಬೈ ಮೋಲಾರ್ ಮಾಸ್ ವಿಲ್ ರಿಮೈನ್ ಸೇಮ್ 58.5. ಮೋಲಾರ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಹಾಕಬೇಕು, ಇನ್ನೊಬ್ಬರಿ 58.5 ಇಂಟು 100. ನಾನು ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತೀನಿ, ಅದಕ್ಕೆ ವ್ಯಾಲ್ಯೂಸ್ ಬರೀ ಆಗುತ್ತೆ. ನೀವು ಕ್ಯಾಲ್ಕುಲೇಟರ್ನೇ ಹಾಕಿರಿ ಒಂದು ವ್ಯಾಲ್ಯೂಸ್ ಎಷ್ಟು ಬರುತ್ತೆ, 60.68. ಇದು ಕ್ಲೋರಿನದ್ದು. ಸೋಡಿಯಮ್ದು ಎಷ್ಟು ಬಂದಿತ್ತು ಪರ್ಸೆಂಟೇಜ್, 39.32 ಬಂದಿತ್ತಾ. ಕ್ಲೋರಿನದ್ದು 60.68. ಇವನ್ನೆರಡು ಆ್ಯಡ್ ಯಾಕೆ ಮಾಡತ್ತೀನಿ ಅಂದರೆ ಎರಡು ಸೇರಿ 100 ಆಗ್ಬೇಕು ಅವು. ಯಾಕಂದ್ರೆ ಸೋಡಿಯಂ ಕ್ಲೋರೈಡ್ನ ಇರೋದ ಕ್ಲೋರಿನ್. ಸೋಡಿಯಮ್ದು ಪರ್ಸೆಂಟೇಜ್ 39 ಅಂದ್ರೆ ಕ್ಲೋರಿನದ್ದು 60, ಎರಡು ಸೇರಿ 100 ಆಗಬೇಕು. ಇರುವ ಅವು ಎರಡು ಸೋಡಿಯಂ ಕ್ಲೋರೈಡ್ ಏನೇನದು, ಸೋಡಿಯಮ್ಮು ಮತ್ತು ಕ್ಲೋರಿನ್. ಸೋಡಿಯಮ್ದು ಪರ್ಸೆಂಟೇಜ್ 39, ಕ್ಲೋರಿನದ ಪರ್ಸೆಂಟೇಜ್ 60, ಎರಡು ಸೇರಿದ್ರೆ 100 ಆಗಬೇಕು. ಈಗ ಚಹಾದಾಗ ಬರೀ ಹಾಲು ನೀರಷ್ಟು ಹಾಕಿರಿ ಅನ್ಕೊ, ಅದು ಚಹಾ ಅನ್ನಂಗಿಲ್ಲ, ಬರೀ ಹಾಲು ನೀರು ಹಾಕಿದ್ರೆ ಸಕ್ಕರೆ ಚಹಾ ಪುಡಿನೂ ಹಾಕ್ಬೇಕು. ಹಂಗೆ ಬಿಡ್ರಿ. ಈಗ ಒಂದು ಪಾತ್ರೆಲಿ ತೊಗೊಂಡ್ರಿ ಅನ್ಕೊರಿ, ಒಂದು ಪಾತ್ರೆಲಿ ತೊಗೊಂಡಿರಿ, ಒಂದು ಕಂಟೈನರ್ ತೊಗೊಂಡ್ರಿ, ಅದ್ರಾಗ 40 ml ನೀರು ಹಾಕಿರಿ, 40 ml ನೀರು ಹಾಕಿರಿ, ಇನ್ನು 60 ml ಹಾಲು ಹಾಕಿರಿ, 40 ml ವಾಟರ್, 60 ml ಮಿಲ್ಕ್. ಸೊ 100 ಒಳಗೆ 40 ವಾಟರ್ ಆದರೆ ಇನ್ನು 60 ಮಿಲ್ಕ್ ಇರಬೇಕಲ್ಲ. 40 ವಾಟರ್ ಆದರೆ ಇನ್ನು 60 ಮಿಲ್ಕ್ ಇರಬೇಕು, ಬಿಕಾಸ್ ಎರಡು ಸೇರಿ 100 ಆಗ್ಬೇಕು. ಬಿಕಾಸ್ ಆ ಪಾತ್ರೆಯಲ್ಲಿ ಒಳಗೆ ಆ ಕಂಟೈನರ್ ಒಳಗೆ ಇರೋದು ಬರೀ ಮಿಲ್ಕ್ ಆ್ಯಂಡ್ ವಾಟರ್. ಸೊ ಎರಡು ಸೇರಿ 100 ಆಗಬೇಕು. ಸೊ ಇದ್ರೊಳಗೆ ಎರಡು ಸೇರಿ 100 ಆಗಬೇಕು. ಸೋಡಿಯಮ್ ಪರ್ಸೆಂಟೇಜ್ 39.32 ಆದ್ರೆ ಕ್ಲೋರಿನದ್ದು 60.68. ಎದ್ರೊಳಗೆ ಸೋಡಿಯಂ ಕ್ಲೋರೈಡ್ ಒಳಗೆ. ಸೊ ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಕಂಪೋಸಿಷನ್. ಸೊ ನಿಮ್ಗೆ ಅರ್ಥ ಆಯ್ತು ಈಗ. ಸೊ ನೀವೇನು ಮಾಡಿರಿ, ಪೇಜ್ ನಂಬರ್ 16 ಒಳಗೆ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಈಚ್ ಎಲಿಮೆಂಟ್ ಇನ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್. ಪೊಟ್ಯಾಷಿಯಮ್, ಮ್ಯಾಂಗನೀಸ್ ಮತ್ತು ಆಕ್ಸಿಜನ್, ಇವು ಮೂರು ಇಂಡಿವಿಜುವಲಿ ಮಾಡಬೇಕು. ಪೊಟ್ಯಾಷಿಯಮ್, ಮ್ಯಾಂಗನೀಸ್, ಆಮೇಲೆ ಆಕ್ಸಿಜನ್. ಮೊದಲು ಪೊಟ್ಯಾಷಿಯಮ್ದು ಪರ್ಸೆಂಟೇಜ್ ಇನ್ KMnO4, ಮ್ಯಾಂಗನೀಸ್ದು ಪರ್ಸೆಂಟೇಜ್ ಇನ್ KMnO4, ಆಕ್ಸಿಜನ್ದು ಪರ್ಸೆಂಟೇಜ್ ಇನ್ KMnO4. ಈಗ ಹಿಂಗೆ ಮೊದಲು ಒಂದು ಸೋಡಿಯಮ್ದು ಸೋಡಿಯಂ ಕ್ಲೋರೈಡ್, ಕ್ಲೋರಿನ್ ಸೋಡಿಯಂ ಕ್ಲೋರೈಡ್ ಮಾಡಿದ್ವಿ. ಸೋಡಿಯಮ್ದು ಪರ್ಸೆಂಟೇಜ್ ಇನ್ ಸೋಡಿಯಂ ಕ್ಲೋರೈಡ್, ಕ್ಲೋರಿನದ್ದು ಪರ್ಸೆಂಟೇಜ್ ಇನ್ ಸೋಡಿಯಂ ಕ್ಲೋರೈಡ್ ಮಾಡಿದ್ವಲ್ಲ, ಹಂಗೆ ಪೊಟ್ಯಾಷಿಯಮ್ದು ಪರ್ಸೆಂಟೇಜ್ ಇನ್ KMnO4, ಮ್ಯಾಂಗನೀಸ್ದು ಪರ್ಸೆಂಟೇಜ್ ಇನ್ KMnO4, ಆಕ್ಸಿಜನ್ದು ಪರ್ಸೆಂಟೇಜ್ ಇನ್ KMnO4 ಮಾಡ್ಬೇಕು. ನಿಮಗೆ ಪೊಟ್ಯಾಷಿಯಮ್ದು ಮ್ಯಾಂಗನೀಸ್ದು ಅಟೋಮಿಕ್ ಮಾಸ್ ಈಗ ಹೆಂಗೆ ಸೋಡಿಯಮ್ದು 23 ಅಂತ ಹೇಳಿದೆ, ಕ್ಲೋರಿನ್ 35.5 ಅಂತ ಹೇಳಿದೆ, ಹಂಗೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಅಲ್ಲಿ ಆಲ್ರೆಡಿ ಕೊಟ್ಟಾರ ಸೊಲ್ಯೂಷನ್ ಬರ್ದಿದ್ದೈತಿ. ಅದಷ್ಟೇ ನೋಡಿರಿ, ನೀವು ಸ್ವಂತ ಟ್ರೈ ಮಾಡಿರಿ, ಪ್ರಾಬ್ಲಮಿಂದ ಸ್ವಂತ ಟ್ರೈ ಮಾಡಿರಿ. ಇದನ್ನು ಬೇಕಾದ್ರೆ ಪೊಟ್ಯಾಷಿಯಮ್ದು ಮ್ಯಾಂಗನೀಸ್ ಅಟೋಮಿಕ್ ಮಾಸ್ ಸೈಡಿಗೆ ಬರ್ದಿಟ್ಕೋರಿ, ನೋಡಿಟ್ಕೊಂಡು ಆಮೇಲೆ ಪ್ರಾಬ್ಲಮ್ ನೀವು ಸ್ವಂತ ಮಾಡಿರಿ. ಆಮೇಲೆ ಇದಕ್ಕೆ ಚೆಕ್ ಮಾಡಿರಿ ಪೇಜ್ ನಂಬರ್ 16 ಒಳಗೆ ನಿಮ್ಮದು ಅದು ಕರೆಕ್ಟ್ ಬಂದಿತ್ತೋ ಇಲ್ಲ ಅಂತ. ನಾ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಒಳಗೆ ಇದನ್ನು ಸಾಲ್ವ್ ಮಾಡಿ, ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡಿ ಮುಂದೆ ಹೋಗೋಣ ಅಂತ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಮೋಲಾರ್ ಮಾಸ್ ಆಫ್ ಕಂಪೌಂಡ್ಸ್ ಇನಿಷಿಯಲಿ, ಆಮೇಲೆ ಪರ್ಸೆಂಟೇಜ್ ಕಂಪೋಸಿಷನ್ ಅಂದರೆ ಏನು, ಅದನ್ನು ಹೆಂಗೆ ಮಾಡೋದು ಅನ್ನೋ ಡಿಸ್ಕಸ್ ಮಾಡಿ. ಓಕೆ, ನಿಮ್ಮ ಟೆಸ್ಟ್ ಒಂದು ಬರತೈತಿ ಈಗ, ಅದರದ್ದು ಪೋರ್ಷನ್ ಕವಿತಾ ಮ್ಯಾಮ್ ಹೇಳ್ಯಾರ ಅನ್ಸುತ್ತೆ ನಿಮ್ಗೆ. ಸೊ ನಾವು ಜೋಡಿ ಇನ್ನೊಮ್ಮೆ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಆಲ್ರೆಡಿ, ಅಂದರೂ ನಾವು ಮ್ಯಾಮ್ ಜೋಡಿ ಮಾತಾಡ್ತೀನಿ ಅಂತ. ಓಕೆ, ಇದನ್ನು ಅದು ಎಕ್ಸಾಂಪಲಿಗೆ ಏನು ಪೇಜ್ ನಂಬರ್ 16 ಇದು ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಹೇಳೀನಿ, ಅದನ್ನು ಪ್ಲೀಸ್ ಮನ್ಯಾಗ ಟ್ರೈ ಮಾಡಿರಿ. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.